ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೆನ್ನೆ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಸಾಂಬಾರು ಪುಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಟೇಸ್ಟ್ ನೋಡಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವರು ಸೂಪರಾಗಿದೆ ಅಮ್ಮ ಅಂತ ಅಂದರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾವು ಸಾಂಬಾರು ಪುಡಿ ಮಾಡಬೇಕಾದ್ರೆ ಒಂದು ದಿನ ಕಷ್ಟ ಆಗುತ್ತೆ, ಒಂದೆರಡು ದಿನ ಅದನ್ನೆಲ್ಲ ಒಣಗಿಸ್ಕೊಂಡು ಚೆನ್ನಾಗಿ ಒಣಗಿಸ್ಬೇಕು. ಧನಿಯಾ ಮತ್ತು ಮೆಣಸಿಕಾಯಿ ನಾನು ಫಸ್ಟ್ ಟೈಮ್ ಮಾಡಿರೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಪಾರಿ ಆಂಟಿ ನಾನು ಮಾಡಬೇಕಾದ್ರೆ ಹೆಲ್ಪ್ ಮಾಡಿದ್ರು, ಯಾವ್ಯಾವ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು. ಸಾಂಬಾರು ಪುಡಿಗೆ ನಾನು ಅಂದ್ಕೊಂಡೆ ಏನೋ ಒಂದು ಹಾಕಿ ಮಾಡಿದ್ರೆ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ರಾಗಿ ಸರಿ ಎಲ್ಲ ಮಾಡ್ತಿದ್ನಲ್ಲ, ರಾಗಿ ಸರಿಗೆ ಮಾಡೋಕ್ಕೆ ಏನೋ ಅಷ್ಟು ಕ್ವಾಂಟಿಟಿ ಎಲ್ಲ ಬೇಕಾಗಲ್ಲ, ಒಂದು ಅಂದಾಜಾಗಿ ಮಾಡ್ಕೊಂಡು ಹೋಗ್ಬೋದು ಒಂದೊಂದು ಬೌಲ್ ತೊಗೊಂಡು. ಆದರೆ ಸಾಂಬಾರು ಪುಡಿ ಮಾಡಬೇಕಾದ್ರೆ ಆ ಥರ ಆಗೋಲ್ಲ. ಕರೆಕ್ಟಾಗಿ ಕ್ವಾಂಟಿಟಿ ಇಲ್ಲ ಅಂದರೆ ನಿಜವಾಗ್ಲೂ ಅದು ಚೆನ್ನಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೆಷ್ಟು ತೊಗೊಂಡಿದ್ದೀನಿ 1 kg ಅಂತ ಅಂದ್ಬಿಟ್ಟು ನಾನು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. 1 ನಿಮಿಷದಲ್ಲಿ ವೀಡಿಯೋದಲ್ಲಿ ಏನೂ ಹೇಳೋಕ್ಕಾಗಲ್ಲ, ಹಂಗಾಗಿ ಲಾಂಗ್ ವೀಡಿಯೋನೇ ಮಾಡ್ಕೊಂಡಿದ್ದೆ, ಶೂಟ್ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಚೆನ್ನಾಗಿ ಬಂದರೆ ಇನ್ಫಾರ್ಮ್ ಮಾಡೋಣ, ಫಸ್ಟ್ ಟೈಮ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನೇನು ಹಾಕೋದು, ಹೆಂಗೆ ಹಾಕೋದು ಅಂತ ಅಂದ್ಬಿಟ್ಟು. ಹಾಗಾಗಿ ನಂತರ ಫಸ್ಟ್ ಟೈಮ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಇನ್ನು ನಾನು 1 kg ಧನಿಯಾಗೆ ಸ್ವಲ್ಪ ಅಕ್ಕಿ, ಕಡಲೆಕಾಳು, ಕಾಳುಗಳೆಲ್ಲ ಕಾಲು kg ತೊಗೊಂಡಿದ್ದೆ. ಕಡಲೆಕಾಳು, ಕಡಲೆಬೇಳೆ, ಬೇಳೆ, ಹೆಸ್ರು ಕಾಳು ಮತ್ತು ಹುರ್ಗಡ್ಲೆ ಸ್ವಲ್ಪನೇ ಹಾಕೋದು. 1/4 kg ಬೇಡ, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಉದ್ದಿನಬೇಳೆ ಒಂದು ಕೈಯಲ್ಲಿ 1 ಹಿಡಿಯಷ್ಟು ಹಾಕೋದು. ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಸ್ವಲ್ಪ ಜಾಸ್ತಿ. ಜೀರಿಗೆ 1/4 kg ಇದೆ. ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಾಗುತ್ತೆ ಅಂತ ಅಂತು 1 kgಗೆ 1/4 kg ಜೀರಿಗೆ ಹಾಕ್ಕೊಂಡಿದ್ವಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಮತ್ತು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಧನಿಯಾ ಮತ್ತು ಮೆಣಸಿಕಾಯಿನ ತುಂಬಾ ಚೆನ್ನಾಗಿ ಒಣಗಿಸ್ಬೇಕು. ಅದು ಒಣಗಿಸಿದ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು 1 ವರ್ಷವರೆಗೂ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಒಣಗಬೇಕು. ಎಲ್ಲನೂ ಒಂದು ಸಲ ಕಾಳುಗಳೇನು ಒಣಗಿಸೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ನನಗೆ ಗೊತ್ತಿಲ್ಲ ಅಲ್ವ, ಎಲ್ಲ ಒಣಗಿಸ್ಬಿಟ್ಟಿದ್ದೆ. ಸರಿ ಅದೆಲ್ಲ ಕಾಳುಗಳೆಲ್ಲ ಏನು ಒಣಗಿಸೋದು ಬೇಡ. ಧನಿಯಾ ಮತ್ತು ಜೀರಿಗೆ, ಮೆಣಸು ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಒಣಗಲಿ ಅಂತ ಅಂದ್ಬಿಟ್ಟು ಒಣಗಿಸ್ಕೊಂಡಿದ್ದೆ. ಎಲ್ಲನೂ ಚೆನ್ನಾಗಿ ಒಣಗಾದ್ಮೇಲೆ ಮೆಣಸಿಕಾಯಿ ತೊಟ್ಟೆಲ್ಲ ಮುರ್ಕೊಂಡು ಪ್ರತಿಯೊಂದು ನಾನು ಏನೇನು ಐಟಮ್ಸ್ ಹೇಳಿದ್ದೆ ಅದನ್ನೆಲ್ಲ ಬೇಳೆ, ಹೆಸ್ರು ಕಾಳು, ಕಡಲೆಕಾಳು ಪ್ರತಿಯೊಂದು ಐಟಮ್ಸನ್ನು ಹುರ್ಕೋಬೇಕು ಚೆನ್ನಾಗಿ. ಒಂದು ಹದವಾಗಿ ಹುರ್ಕೋಬೇಕು, ತುಂಬ ಸೇಯಿಸಬಾರ್ದು, ತುಂಬ ಹಸಿಗೂ ಇರಬಾರ್ದು. ಮೀಡಿಯಮ್ ಹದದಲ್ಲಿ ಕಡಿಮೆ ಉರಿಯಲ್ಲಿ ಹುರ್ಕೊಂಡ್ರೆ ಸಾಂಬಾರು ಪುಡಿ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಕೊನೆನ ಕುಟ್ಕೊಂಡು ಹಾಕ್ಕೊಂಡ್ರೆ, ಅರಿಶಿನ ಕೊಂಬಿರುತ್ತಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಪ್ರತಿಯೊಂದು ಐಟಮ್ನ ಹುರ್ಕೊಂಡು ನನ್ನ ಮಗ, ಆಂಟಿ ಎಲ್ಲ ಹುರ್ಕೊಟ್ರು. ನಾನು ಮಕ್ಕಳು ಎತ್ಕೊಂಡು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆನೂ ಮಾಡಲಿಲ್ಲ. ಸಾಂಬಾರು ಪುಡಿ ಖಾಲಿ ಆಗಿದ ತಕ್ಷಣ ತುಂಬ ದಿನದಿಂದ ಅಂದ್ಕೊತಿದ್ದೆ, ಎಷ್ಟು ದಿನ ಅಂತ ಬೇರೆಯವ್ರು ಮಾಡಿದಾಗ ಎತ್ಕೊಂಡು ಬರೋದು, ನಾನೇ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಅಂದ್ಕೊತಿದ್ದೆ. ಬಟ್ ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಫುಲ್ಲು ಝೀರೋ ಆಗಿಬಿಟ್ಟಿತ್ತಲ್ವ, ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಸಾಂಬಾರು ಪುಡಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು 1 kg ಧನಿಯಾಗೆ ನಾನು ಮೆಣಸಿಕಾಯಿ ತೊಗೊಂಡಿದ್ದು 1.5 kg ಇತ್ತು. ಅಂದರೆ ಖಾರ ಕಡಿಮೆ ಬೇಕು ಅಂದವರು ಸ್ವಲ್ಪ ಕಡಿಮೆ ತೊಗೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಖಾರದ ಮೆಣಸಿಕಾಯಿ ಬರುತ್ತೆ ಚಿಕ್ಕದು, ಅದನ್ನು ಅರ್ಧ kg ತೊಗೊಂಡಿದ್ದೆ. ಬ್ಯಾಡಗೆ ಮೆಣಸಿಕಾಯಿ 1 kg. ಇನ್ನೊಂದು ಉದ್ದುದು ರೆಡ್ ಚಿಲ್ಲಿ ಬರುತ್ತೆ, ಅದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅದನ್ನು ನಾವು ಅರ್ಧ kg ತೊಗೊಂಡಿದ್ವಿ. ಟೋಟಲ್ 1.5 kg ಮೆಣಸಿಕಾಯಿ ಹಾಕಿದ್ವಿ. ನೀವು ಖಾರದ ಮೆಣಸಿಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇನ್ನು 1/4 kg ಅಥವಾ ಇನ್ನು ಒಂದು 1/4 kg ಅಷ್ಟು ಎಲ್ಲ ಸೇರಿ ಕಡಿಮೆ ಮಾಡ್ಕೊಬೋದು. 1 kg ಮೆಣಸಿಕಾಯಿ ಎಲ್ಲ ಆ್ಯಡ್ ಮಾಡ್ಬೋದು. ನನಗೆ ಸಣ್ಣ ಗುಂಟೂರು ಮೆಣಸಿಕಾಯಿ ಒಂದು ಸಿಗಲಿಲ್ಲ, ಅದೊಂದು ಮಿಸ್ ಆಯಿತು. ಅದನ್ನು ಹಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಥರದ ಮೆಣಸಿಕಾಯಿ ಸೇರಿ 1 kgಗೆ ನಾವು 1.5 kg ಮೆಣಸಿಕಾಯಿನ ಯೂಸ್ ಮಾಡ್ಕೊಂಡಿದ್ವಿ. ನೀವು ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಪುಡಿ. ಮನೇಲಿ ನಾವು ಏನೇ ಮಾಡಿದ್ರೂ ಅಂಗಡಿಯಲ್ಲಿ ತೊಗೊಂಡು ಮಾಡ್ತೀವಲ್ಲ, ಅಷ್ಟು ಚೆನ್ನಾಗಿ ಯಾವುದೂ ಚೆನ್ನಾಗಿ ಬರೋಲ್ಲ ಅಂಗಡಿಯಲ್ಲಿ. ಮನೆಯಲ್ಲೇ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಮತ್ತು ನಾವು ಇಷ್ಟು 1 ದಿನ 2 ದಿನ ಕಷ್ಟಪಟ್ಟರೆ ವರ್ಷ ಪೂರ್ತಿ ನಾವು ಆರಾಮಾಗಿ ಆ ಸಾಂಬಾರು ಪುಡಿಯಲ್ಲಿ ಮಾಡಿಕೊಂಡು ಊಟ ಮಾಡ್ಬೋದು. ಬಟ್ ಕಷ್ಟಪಡಬೇಕಲ್ವ, ಎಲ್ಲದಕ್ಕೂ ಕಷ್ಟಪಡದೆ ಏನೂ ಸಿಗಲ್ಲ. ಹಂಗಾಗಿ ನನಗೆ ನಿಜವಾಗ್ಲೂ ಫಸ್ಟ್ ಖುಷಿ ಅಂದರೆ ಅಷ್ಟಿಷ್ಟ ಆಗಲಿಲ್ಲ. ನಮ್ಮ ಮನೆಯವರು ಸಾಂಬಾರು ಪುಡಿ ಚೆನ್ನಾಗಾಯಿತು ಅಂತ ಅಂದ್ರಲ್ಲ, ದೊಡ್ಡದು ಫಸ್ಟ್ ಮಾಡಬೇಕಾದ್ರೆ ಹೇಳ್ತಾಯಿದ್ರು, ಬೇಡಮ್ಮ ನೀನು ಹಾಳು ಮಾಡಿಬಿಡ್ತೀಯಾ, ಆಮೇಲೆ ಅಷ್ಟೊಂದು ಐಟಮ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಸಾಂಬಾರನ್ನ. ಅವ್ರಿಗೆ ಊಟದ ವಿಷಯದಲ್ಲಿ ಅವರೂ ಸ್ವಲ್ಪ ನನ್ನ ಥರನೇ, ಚೆನ್ನಾಗಿದ್ದರೆ ಮಾತ್ರ ಊಟ ಮಾಡೋದಿಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ, ತಿನ್ನೋದೇ ಸ್ವಲ್ಪ, ಅದರಲ್ಲೂ ಹಾಳಾಗ್ಬಿಡುತ್ತಾ ಏನೋ ಅಂತ ಅಂದ್ಬಿಟ್ಟು. ಬಟ್ ಪಾರಿ ಆಂಟಿ ಬಂದ್ಬಿಟ್ಟು ಇಷ್ಟಿಷ್ಟೇ ಹಾಕು ಅಂತ ಅಂದ್ಬಿಟ್ಟು ನಾನು ತಂದಿರೋ ಸಾಮಾನಲ್ಲೂ ಅವ್ರಿಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಷ್ಟಷ್ಟು ತೊಗೊಂಡು
ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ವಿಡಿಯೋ ಹೇಗೂ ಶೂಟ್ ಮಾಡ್ಕೊಂಡಿದ್ನಲ್ವ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು. ಇನ್ನು ನಾನು ಕೆಲವೊಂದು ಮಿಲ್ಗಳಲ್ಲಿ ನಾವು ಮೆಣ್ಸಿಕಾಯಿ ಎಲ್ಲ ಹುರಿದ್ಮೇಲೆ ಅದನ್ನು ಕಟ್ ಮಾಡ್ಕೊಂಡು ಹಾಕಬೇಕು. ಇಲ್ಲ ಅಂದರೆ ಮೆಣ್ಸಿಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಮುರ್ಕೊಂಡು ಅವ್ರಿಗೆ ಕೊಡಬೇಕು. ಇಲ್ಲಿ ನಮ್ಮ ನೇತ್ರಕನೇ ಇರೋದ್ರಿಂದ ನಾನು ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡ್ತಿರೋದೇ ಗ್ರೇಟು. ನೀನು ಹೆಂಗೆ ಮಾಡ್ತಾಯಿದ್ಯಾ ಅಂತ. ಸ್ವಲ್ಪ ಪರವಾಗಿಲ್ಲ, ಮೆಣ್ಸಿಕಾಯಿನೆಲ್ಲ ಹಂಗೆ ಉದ್ದುದಕ್ಕೆ ತೊಗೊಂಡು ಬಾ ಅಂತ ಹೇಳಿದ್ರು. ನಾನು ಮಿಲ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಹೆಲ್ಪ್ ಮಾಡಿದಾಗ ಏನೋ ಒಂಥರ ಖುಷಿ. ನಾನು ಒಬ್ಬಳೇ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗೋದು. ಮಕ್ಕಳನ್ನ ಆ ಕಡೆ ಈ ಕಡೆ. ಇನ್ನು ನಾನು ಸಾಂಬಾರು ಪುಡಿ ಮಾಡಬೇಕಾದ್ರೆ ಜ್ಯೋತಿ ಹತ್ರ ಇಬ್ಬರನ್ನೂ ಕಳಿಸ್ಬಿಟ್ಟಿದ್ದೆ. ಯಾಕಂದರೆ ಮೆಣ್ಸಿಕಾಯಿ ಘಾಟು ತುಂಬ ಇರುತ್ತೆ. ನಾವು ರಾಗಿ ಸರಿ ಮಾಡಿದಾಗ ರಾಗಿ ಸರಿಗೆ ಇನ್ನೂ ಐಟಮ್ಸ್ ಜಾಸ್ತಿ ಇರುತ್ತೆ, 30-40 ಇರುತ್ತೆ. ಇಲ್ಲಿ ಅಷ್ಟಿರಲ್ಲ. ಬಟ್ ಆದರೆ ಈ ಮೆಣ್ಸಿಕಾಯಿ ಹುರಿಬೇಕಾದ್ರೆ ತುಂಬ ಘಾಟ್ ಬರುತ್ತಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ಐಟಮ್ಸನ್ನು ಆಂಟಿನೇ ಹುರ್ಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಗೊತ್ತೇ ಇಲ್ಲ ಅವ್ರು ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಎಲ್ಲ ತೊಗೊಬಂದ್ಬಿಟ್ಟು ಒಣಗಾಕ್ತಿದ್ದೆ. ಆಂಟಿನೇ ಬಂದ್ಬಿಟ್ಟು ನೋಡೋಕ್ಕಾಗದೆ ಮಾಡ್ಕೊಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲ ನೀಟಾಗಿ ಹುರ್ಕೊಟ್ರು. ಚೆನ್ನಾಗಿರೋ ಸಾಂಬಾರು ಪುಡಿ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಜೀರಿಗೆನ ಸ್ವಲ್ಪ ಯಾವುದೇ ತೊಗೊಂಡ್ರು ಎಲ್ಲ ಐಟಮ್ಗಿನ್ನ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಹಾಕ್ಬೋದು ಅಂತ ಹೇಳ್ತಿದ್ರು. ಇದರಲ್ಲಿ 1/4 kg ಇದೆ. ಇನ್ನೂ ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ, ಏನೂ ತೊಂದರೆ ಆಗೋಲ್ಲ ಜೀರಿಗೆಯಿಂದ ಅಂತ ಹೇಳಿದ್ರು. ನನಗಂತೂ ಮಾಡೆಲ್ಲ ಆದಮೇಲೆ ಒಂಥರ ಏನೋ ಒಂಥರ ಖುಷಿ. ಫಸ್ಟ್ ಟೈಮ್ ಮಾಡಿದಾಗ ಹಿಂಗಾಗುತ್ತೆ ಅಲ್ವಾ ಎಲ್ಲರಿಗೂ. ಹೊಸ್ದಾಗಿ ಏನಾದರೂ ರೆಸಿಪಿ ಮಾಡಿದಾಗ, ಶೇರ್ ಮಾಡಿಕೊಂಡಾಗ, ನಾವೇ ಏನೋ ನಮ್ಮ ಶ್ರಮ ಬಿದ್ದಾಗ ತುಂಬಾ ಖುಷಿ ಆಗುತ್ತೆ. ನನಗೆ ಪ್ರತಿ ಸಲ ಇದು ಅನಿಸಿದೆ. ಈಗ ದೊಡ್ಡವರೆಲ್ಲ ಕಜ್ಜಾಯ ಮಾಡಿದಾಗ ಅಥವಾ ಬೇರೆ ತಿಂಡಿ ಮಾಡಿದಾಗ ನನಗೆ ಇವಾಗಲೂ ನಿಜವಾಗ್ಲೂ ಕಜ್ಜಾಯದ ಪಕ್ಕ ಬರ್ತಾಯಿಲ್ಲ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಬೇರೆ ತಿಂಡಿಗಳೆಲ್ಲ ಆರಾಮಾಗಿ ಮಾಡ್ಕೋತೀನಿ, ಬಟ್ ಕಜ್ಜಾಯ ಮಾತ್ರ ಬರ್ತಿಲ್ಲ. ಇನ್ನು ತಂಬಿಟ್ಟು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊಂಡಿದ್ದೀನಿ. ಬಟ್ ಪ್ರತಿಯೊಂದೂ ನಾವೇ ಮಾಡ್ಕೋಬೇಕು. ಯಾವಾಗ ಈಗ ಪ್ರತಿ ಸಲವೂ ನನಗೇನಾದರೂ ಮಾಡಬೇಕಾದ್ರೆ ನಮ್ಮ ಅಮ್ಮನೇ ನೆನಪಾಗುತ್ತೆ. ಅವಳು ಮಾಡಿಕೊಡುವಾಗ ನಾನು ಏನೂ ಮಾಡ್ತಾ ಇರಲಿಲ್ಲ. ಇವಾಗಂತೂ ಅವಳು ನೆನಪಾಗುತ್ತೆ. ನಾನು ಅವಳು ಮಾಡಬೇಕಾದ್ರೆ ಹೆಲ್ಪ್ ಮಾಡಬೇಕಾಗಿತ್ತೇನೋ ಅಂತ ಅನ್ಕೊತಾ ಇದ್ದೀನಿ ಇವಾಗ. ಅದು ಅಮ್ಮ ಮಾಡ್ತಿದ್ರೆ ಆಗಿರ್ಬೋದು, ಅತ್ತೆ ಮಾಡ್ತಿದ್ರೆ ಆಗಿರ್ಬೋದು. ಅವ್ರು ಮಾತಾಡಲಿ, ಬಿಡಲಿ, ಬೈಲಿ, ಅವ್ರು ಕೆಲಸ ಮಾಡುವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಅವ್ರಿಗೂ ಸಪೋರ್ಟ್ ಆಗುತ್ತೆ. ಮುಂದೆ ಒಂದಿನ ಗೊತ್ತಿಲ್ಲ, ನಾವಿರ್ತೀವ ಅವರಿರ್ತೀವ, ಆವಾಗ ನಮಗೆ ನೆನಪು ಇರುತ್ತೆ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಅಂತ. ಈಗ ನನಗೆ ಅನ್ನಿಸ್ತಿದೆ ಅವ್ರು ಕೆಲಸ ಮಾಡಬೇಕಾದ್ರೆ ನಾನು ಮಾಡಿಕೊಡ್ಬೇಕಿತ್ತು ಅಂತ. ನೀವು ಆ ಥರ ಏನಾದರೂ ನಿಮ್ಮ ಅಮ್ಮ ಮಾಡೋ ಕೆಲಸದಲ್ಲಿ ಅಥವಾ ನಿಮ್ಮ ಅತ್ತೆ ಮಾಡೋ ಕೆಲಸದಲ್ಲಿ ಏನಾದರೂ ನೀವು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಇರೋಣ ಅಂತ ಅಂದ್ಕೊಂಬೇಡ್ರಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಫೈನಲಿ ನಮ್ಮದು ಇದು ಸಾಂಬಾರು ಪುಡಿ ರೆಡಿ ಆಯಿತು. ಮಿಲ್ ಮಾಡಿಸ್ಕೊಬರ್ಬೇಕಾದ್ರೆ ನಾನು ಸ್ವಲ್ಪ ಅದನ್ನು ಬಿಟ್ಟೆ. ನೀನು ಹಾಕು ಬಾ ಅಂತ ನೇತ್ರಕ್ಕ ಕರೀತಾಯಿತ್ತು. ಅದು ಒಂಥರ ಇನ್ನೂ ಖುಷಿ ಆಯಿತು. ಅಲ್ಲಿ ಯಾವಾಗಲೂ ಹೋಗ್ತಾ ಇರ್ತೀನಿ, ಬಟ್ ನಾನು ಯಾವುದು ಪೌಡ್ರೆಲ್ಲ ಅಯ್ಯೋ ನೀನು ಕುತ್ಕೋ ರಶ್ಮಿ, ಅಲ್ಲೇ ಮನೇಲಿ ಕೆಲಸ ಮಾಡಿರ್ತೀಯ ಅಂತ ಹೇಳ್ತಿತ್ತು. ಬಟ್ ಇದು ನಮ್ಮ ಸಾಂಬಾರು ಪುಡಿ ಅಲ್ವಾ, ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡು, ನಿಂಗೆ ಯಾವಾಗಲೂ ಬೀಸಬೇಕು ಅಂದರೆ ಅದು ಹೆಂಗೆ ಬಿಡ್ತೀಯ ಹೇಳ್ಕೊಡಕ್ಕ ಅಂತಿರ್ತೀಯಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನು ಬಿಟ್ಟಿದ್ದು. ಅದು ಮುಖಕ್ಕೆ ಎಷ್ಟು ಘಾಟು, ಯಾವುದೇ ಕೆಲಸ ಆದರೂ ಸಿಕ್ಕಾಬಟ್ಟೆ ಕಷ್ಟ. ಆದರೆ ನನ್ನ ಮಕ್ಕಳು ಬೇರೆ ಬಂದ್ಬಿಟ್ಟು ಈ ಥರ ಟಾರ್ಚರ್ ಕೊಡ್ತಾಯಿದ್ರು. ಮಿಲ್ಲಿಗೆ ಹೋಗಿದ ತಕ್ಷಣ ಓಡಿ ಬಂದುಬಿಡ್ತಾರೆ. ಅವ್ರನ್ನ ಹಿಡ್ದು ಕೂರಿಸಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದು ಒಂಥರ ಖುಷಿ. ಈ ಖುಷಿನ ನಿಮ್ಮ ಹತ್ರನೂ ಶೇರ್ ಮಾಡಿದ್ದು ಇನ್ನೂ ಖುಷಿ. ರಾಗಿ ಮಿಲ್ ಕೆಲಸ ಅಷ್ಟೊಂದು ಈಸಿ ಅಲ್ಲ. ನಾನು ಸ್ವಲ್ಪನೇ ಹೊತ್ತು ಒಂದು 10 ನಿಮಿಷ ಅಷ್ಟೇ ನಮ್ಮದು ಬೀಸೋಕ್ಕೆ ಇದನ್ನು ಮಾಡ್ತಾಯಿದ್ರೆ ಅಷ್ಟು ಘಾಟು ಎಲ್ಲ ಬರ್ತಿತ್ತು, ಕೆಮ್ಮು ಎಲ್ಲ. ಇನ್ನು ಡೇ ಫುಲ್ಲು ನೇತ್ರಕ್ಕೆ ಅಲ್ಲೇ ಇರುತ್ತೆ. ಅವರು ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬೆಂಗಳೂರು ಸೈಡ್ ತೊಗೊಂಡು ಮನೆ ಕಟ್ಕೊಂಡು ಈ ಥರ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಇದ್ರ ಹಿಂದೆ ತುಂಬಾ ಕಷ್ಟ ಇದೆ. ಕಷ್ಟ
ಪಡೆದೇ ಏನೂ ಸಿಗಲ್ಲ. ಹಂಗಾಗಿ ಮೂಟೆ ಎಲ್ಲ ರಾಗಿ ಕೆಲವೊಬ್ಬರು 20 kg ಅದೆಲ್ಲ ತೊಗೊಂಬಂದ್ಬಿಡ್ತಾರೆ. ಅದನ್ನೆಲ್ಲ ಎತ್ತಿ ಹಾಕೋದು ತುಂಬಾ ರಿಸ್ಕ್ ಇದೆ. ಆದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೆ. ಈ ಥರ ಎಲ್ಲರೂ ಹಿಂಗೆ ಅಕ್ಕಪಕ್ಕದಲ್ಲಿ ಎಲ್ಲರನ್ನೂ ನೋಡಿದಾಗ ನಮಗೂ ಒಂಥರ ಸ್ಫೂರ್ತಿ ಆಗುತ್ತೆ. ಕಷ್ಟಪಡದೆ ಯಾವುದೂ ಅಷ್ಟು ಈಸಿಯಾಗಿ ನಮ್ಮ ಕೈಗೆ ಸಿಗೋದಿಲ್ಲ. ಹಂಗಾಗಿ ಹೆಣ್ಮಕ್ಳು ಕೈಲಾಗದೇ ಇರೋದು ಯಾವ ಕೆಲಸನೂ ಇಲ್ಲ. ಅವ್ರಿಗೂ ತುಂಬ ಸ್ಟ್ರೈನ್ ಆಗುತ್ತೆ. ಆದರೂ ಅದನ್ನೆಲ್ಲ ಮೀರಿ ಮಾಡ್ತಾರೆ ಕೆಲಸನ. ಹಾಗಾಗಿ ಒಂದು ಅಚೀವ್ಮೆಂಟು ಅಂತ ಹೇಳ್ಬೋದು. ಮತ್ತು ಪೌಡರ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಬಿಸಿ ಇರುತ್ತಲ್ವ, ಒಂದು ಚೀಲನೋ ಕವರೋ ಹಾಕಿ ಚೆನ್ನಾಗಿ ಹರಕ್ಬಿಟ್ಟು ಜರಡಿ ಮಾಡಿ ಸಾಂಬಾರು ಪುಡಿ ಮಾಡಿಕೊಂಡ್ರೆ ರೆಡಿ ಆಗೇ ಹೋಗ್ತು. ಸೂಪರಾಗಿರೋ ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ ನಿಜವಾಗ್ಲೂ. ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಚೆನ್ನಾಗಿಲ್ಲ ಅಂತ ಅಂದಿದ್ರೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.